ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಸ್ ಯೂಶ್ವಲ್ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಲಾಸ್ಟ್ ವ್ಲಾಗ್ ನೋಡಿದರೆ ಗೊತ್ತಾಗಿರುತ್ತೆ. ಅಪ್ಪ ಅಮ್ಮ ಇಬ್ಬರು ಕೂಡ ಊರಿಗೆ ಓಟ್ ಹಾಕಕ್ಕೆ ಹೋಗಿದ್ರು. ಸೊ ನಾನು ಬಂದು ಅವತ್ತು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ಗೆ ಮಲ್ಲಿಗೆ ಇಡ್ಲಿ ಅಂತ ಬರುತ್ತೆ, ಅದನ್ನು ತರಿಸ್ಕೊಂಡಿದ್ವಿ. ಏಕೆಂದರೆ ಅರ್ಲಿ ಮಾರ್ನಿಂಗ್ ಆಫೀಸ್ಗೆ ಹೋಗೋ ಅಷ್ಟರಲ್ಲಿ ತುಂಬ ಕೆಲಸ ಮಾಡ್ಕೋಬೇಕಿತ್ತು. ಹೆಂಗಾಗಿದೆ ಅಂದರೆ ನೋಡಿ, ಬೆಳಗ್ಗೆ ಟೈಮು ಇಷ್ಟಾದರೂ ಇರುತ್ತೆ ವಾಯ್ಸು, ಹೋಗ್ತಾ 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 ಸಂಜೆ ಆಗೋಷ್ಟರಲ್ಲಿ ವಾಯ್ಸೇ ಹೊರಗಡೆ ಬರ್ತಾ ಇಲ್ಲ. ನನಗೊಂದು 15 days ಆಯಿತು ಆರೋಗ್ಯ ಸರಿ ಇಲ್ಲ ಅಂತ ಸ್ಟಾರ್ಟ್ ಆಗಿ, ಅಂದರೆ ಫೀಡಿಂಗ್ ಬಿಡಿಸೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಇಲ್ಲಿವರೆಗೂ ಸರಿಯೇ ಆಗಿಲ್ಲ. ಒಂದು 10 days ಟ್ಯಾಬ್ಲೆಟ್ ತೊಗೊಂಡು ಅದರ ಎಫೆಕ್ಟ್ ಎಲ್ಲ ಆಯಿತು. ಸುಸ್ತು ಅದೆಲ್ಲ ಸ್ವಲ್ಪ ನೆನ್ನೆ ಮೊನ್ನೆಯಿಂದ ಕಡಿಮೆ ಆಗಿದ್ದಕ್ಕೆ ಮನೆ ಕೆಲಸ ಸ್ಟಾರ್ಟ್ ಮಾಡಿದ್ದು. ಬಟ್ ಆದರೆ ಇವಾಗ ಇನ್ನೂ ಒಂಥರ ಕೆಮ್ಮು ಹೋಗ್ತಾ ಇಲ್ಲ, ರಾತ್ರಿ ಎಲ್ಲ ಜ್ವರ. ಈ ಸೆಕೆಲು ಫುಲ್ಲು ಚಳಿಯಾಗಿ ಎಲ್ಲ ಬೆಡ್ಶೀಟ್ ಹೊತ್ಕೊಂಡು ಮಲಗಿದ್ದೆ, ಅಷ್ಟು ತಲೆನೋವು ಆಗ್ಬಿಟ್ಟಿತ್ತು. ಜ್ವರ ಅಂದರೆ ಜ್ವರ. ಆಮೇಲೆ ಡೋಲೋ ತೊಗೊಂಡು ಮಲ್ಕೊಂಡೆ. ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಿದ್ದೀನಿ ಗೊತ್ತಾ? ಏನೂ ಮಾಡಿಲ್ಲ, ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ. ಬೆಳಗ್ಗೆ ಇವತ್ತೇನು ತಿಂಡಿ ಮಾಡೋಕ್ಕಾಗಲಿಲ್ಲ ನನಗೆ. ರಾತ್ರಿ ಜ್ವರ ಎಲ್ಲ ಬಂದು ಅಳ್ತಾ ಇದ್ನಲ್ಲ, ನನ್ನ ಹಸ್ಬೆಂಡೇ ಹೇಳಿಬಿಟ್ರು ಬೇಡ ರೆಸ್ಟ್ ಮಾಡು ಅಂತ ಇಡ್ಲಿ ತಂದು ಕೊಟ್ಟರು. ಸೊ ಈ ಥರದ್ದು ಇವಾಗ ಇಲ್ಲಿ ಎರಡು ಚೀಲ ಇದೆ. 3 ಚೀಲನ ಆಲ್ರೆಡಿ ಹೋಗಿ ವಾಶ್ ಮಾಡಿ ಒಣಗಾಕಿ ಬಂದಿದ್ದೀನಿ. ನೋಡಿ ಎಷ್ಟು ಬಿದ್ದಿದೆ ಇಲ್ಲಿ. ನೋಡಿ ಇಲ್ಲಿರೋ ಅಷ್ಟು ಎಲ್ಲ ವಾಶ್ ಮಾಡಿದ್ದೀನಿ. ಏನಮ್ಮ ಏನು ನೀರು ಚೆಲ್ದಾ? ನೋಡಿ ಇನ್ನೇನು ನೀವು ಮಾಡೋದು ಅದೇ ಅಲ್ವಾ ಬೆಳಗ್ಗೆಯಿಂದ ಸಂಜೆವರೆಗೂ ಒಂಥರ ಕೆಲಸ ಅದೇ, ನಿಂದೇ ಅರ್ಧ ಕೆಲಸ. ನೋಡಿ ಎಲ್ಲ ಕಡೆ ಖಾಲಿ ಮಾಡಿದ್ದೀನಿ, ಹಂಗೂ ಇಷ್ಟಿದೆ. ನಡಿಯಮ್ಮ. ಓ ಇಲ್ಲೆಲ್ಲ ಖಾಲಿ ಮಾಡಿದ್ದೀನಿ. ಇನ್ನೊಂದಷ್ಟಿದೆ ನೋಡೋಣ, ಅದು ಇವಾಗ ಇಲ್ಲೇ ಒಗ್ದಾಕ್ಬಿಡ್ತೀನಿ. ನೋಡಿ ಇಲ್ಲೆಲ್ಲ ಫುಲ್ಲು ಈ 2 ಬಾಕ್ಸಲ್ಲಿ ತುಂಬಿಟ್ಟಿದ್ದೆ. ಇನ್ನೊಂದು ಸ್ವಲ್ಪ ಚಿಕ್ಕ ಪನಿಯದೆಲ್ಲ ಮುಂದೆ ಹಾಕ್ಬಿಡ್ತೀನಿ. ಇವಾಗ ನೋಡಿ ಇಲ್ಲಿ ಖಾಲಿ ಮಾಡಿದ್ದೀನಿ. ಅದನ್ನು ನಾನು ವಾಶ್ ಮಾಡಲ್ಲ, ಯಾಕೆಂದರೆ ನಾಗಪ್ಪಂದು ಸೂಟ್ಸು ಮತ್ತು ಕುಡ್ತಾ ಇದೆ. ನೋಡೋಣ ಹೆಂಗಾಗುತ್ತೆ. ಇವಾಗ ವಾಶ್ ಮಾಡ್ಬೋದು ಅಂದರೆ ಮಾಡ್ತೀನಿ, ಇಲ್ಲ ಅಂದರೆ ಹಂಗೆ ಹೇಳ್ತೀನಿ, ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ. ಇವಾಗ ಹೋಗಿ ಇನ್ನೊಂದಷ್ಟು ಹಿಂದಗಡೆ ಖಾಲಿ ಇದೆ, ಅಲ್ಲೂ ವಾಶ್ ಮಾಡಿ ಹಾಕ್ಬಿಡೋಣ ಅಂತ ಇದ್ದೀನಿ. ಪಾತ್ರೆಗಳೆಲ್ಲ ಇಲ್ಲಿ ಇಟ್ಟಿದ್ನಲ್ಲ ಎಲ್ಲ ಖಾಲಿ ಮಾಡಿದ್ದೀನಿ ಪಾತ್ರೆಗಳು. ನೋಡಿ ಇದೊಂದು ಚೀಲ, ನೋಡಿ 2 ಚೀಲ ಅಲ್ಲಿ ಹಾಕಿದ್ದೆ, 1 ಚೀಲ ಇಲ್ಲಿ ವಾಶ್ ಮಾಡಿ ಇದ್ರೊಳಗಡೆಗೆ ಹಾಕಿ ಕೊಟ್ಟು ಕಳಿಸಿದ್ದೆ ಹಸ್ಬೆಂಡ್ ಹತ್ರ ಒಣಗಾಕೋಕ್ಕೆ. ಇಲ್ಲೆಲ್ಲ ಇನ್ನೊಂದಷ್ಟು ಕೆಳಗಡೆ ಇತ್ತು, ಇದನ್ನು ಖಾಲಿ ಮಾಡಿದೆ. ಇವಾಗ ಖಾಲಿ ಮಾಡಿ ಅಲ್ಲಿ ಕಡೆ ಎಲ್ಲ ಫುಲ್ ಖಾಲಿ. ಮೇಲ್ಗಡೆ ಒಣಗಾಕಿದ್ನಲ್ಲ ಅದನ್ನು ಎತ್ಕೊಂಡು ಬಂದು ಇಟ್ಟಿದ್ದೀನಿ. ಇಲ್ಲಿ ಈ ಹಾಸಿಗೆ ಮಡಿ ಮಾಡ್ಕೊಂಡಿದ್ದೆ, ತಂದು ಇಟ್ಟಿದ್ದೀನಿ. ಇದನ್ನೊಂದು ಸ್ವಲ್ಪ ಮಾಡಬೇಕು. ಇವಾಗ ಇದನ್ನೆಲ್ಲ ಕೂತ್ಕೊಂಡು ನೈಟ್ ಮಡ್ಚ್ಕೊಂಡ್ರಾಯ್ತು. ಫಸ್ಟು ಕ್ಲೀನ್ ಆಗಿಬಿಟ್ಟು ಇದನ್ನು ಒರೆಸ್ಬಿಟ್ಟು ಆಮೇಲೆ ಮಡಿಸ್ತಾ ಕುಂತ್ಕೊಂಡ್ರೆ ಅದು ಆರುತ್ತೆ. ಕೈ ಕಾಲೆಲ್ಲ ನಡುಗ್ತಾ ಇದೆ ನನಗೆ. ನೋಡಿ ಇವಾಗ ಇಲ್ಲೊಂದಷ್ಟು ಅದ್ದಾಕಿದ್ದೀನಿ. ಮುಂದಗಡೆ ಜಾಗ ಇದೆಯಲ್ಲ, ಅಲ್ಲೂ ಹಾಕೋಣ, ಎಷ್ಟಾಗುತ್ತೋ ಅಷ್ಟು ಅಂತ ಶುರು ಮಾಡಿದ್ದೀನಿ. ಈ ಕಡೆ ಇನ್ನೂ ಶುರು ಮಾಡಿಲ್ಲ, ನೋಡೋಣ. ಮೇಲ್ಗಡೆದೆಲ್ಲ ಒಣಗಿ ಎತ್ಕೊಂಡು ಬಂದರೆ ಸಂಜೆಗೆ ಇದನ್ನು ಹಾಕ್ಬಿಡ್ತೀನಿ ಅತ್ಲಾಗಿ. ಬೆಳಗ್ಗೆ ತನಕ ಬೇಕಾದರೆ ಒಣಗಲೇ ನಿಧಾನಕ್ಕೆ ಸ್ಯಾರಿಗಳನ್ನ ಸೈಡಲ್ಲಿ ಕಟ್ಬಿಡ್ಬೋದು. ಜ್ಯೂಸ್ ಕುಡಿತಾ ಇದ್ದೀನಿ, ಸುಸ್ತಾಗ್ಬಿಟ್ಟಿದೆ ಮಾತ್ರ. ದೇವರೇ ಸಾಕಪ್ಪ ಸಾಕು ಅನ್ನಿಸ್ತಿದೆ. ನನ್ನ ಲೈಫಲ್ಲಿ ಈ ಥರ ಯಾವತ್ತೂ ಒಂದೇ ಸರಿ ಇಷ್ಟು ಗಡಿಬಿಡಿನಲ್ಲಿ ಮನೆ ಕ್ಲೀನ್ ಮಾಡಿದ್ದೇ ಇಲ್ಲ. ನಂಗೆ ಮನೆ ಕ್ಲೀನ್ ಈ ಥರ ಮಾಡಿದ್ದೀನಿ ಅನ್ನೋದೇ ನೆನಪಿಲ್ಲ. ಅಂದರೆ ಶನಿವಾರ ಭಾನುವಾರ ನನ್ನ ಹಸ್ಬೆಂಡ್ ಇರಬೇಕಾದ್ರೆ ಹೆಲ್ಪ್ ತೊಗೊಂಡು ಒಂದು ಸರಿ ಅಂತೂ ಡೀಪ್ ಕ್ಲೀನಿಂಗ್ ಮಾಡಿಸ್ತೀವಿ. ಅಂದರೆ ಫುಲ್ಲು ಮಡಿ ಮಾಡಬೇಕಲ್ಲ, ಇವಾಗ ಎಲ್ಲ ನಾನೇ ಮಾಡಬೇಕಾಗಿದೆ. ದೀಪ ಕೂಡ ಹಚ್ಚಿದೆ, ಸ್ನಾನ ಮಾಡ್ಕೊಂಡು ದೀಪ ಹಚ್ಚಿ ಆಮೇಲೆ ಬಟ್ಟೆ ಆಗಿದೆ. ಇವಳು ಎದ್ಬಿಟ್ಲು ಅಂತ ಓಡ್ ಬಂದು ಇವಾಗ ಇಲ್ಲಿ ಕೆಳಗಡೆ ಎದ್ದಿರೋದು ನಾನು ಎಲ್ಲ. ಇವಳು ಬಂದು ಎದ್ಬಿಟ್ಲು ಅಂತ ಎದ್ದು ಕುಂತಿದ್ದಾಳೆ ಪುಟಾಣಿ. ಅವನಿಗೆ ಸ್ನಾನ ಮಾಡಿಸಾಗಿದೆ ಆಲ್ರೆಡಿ. ಇವಾಗ ಇವಳಿಗೆ ಊಟ ಆದಮೇಲೆ ಮಾಡಿಸ್ತೀನಿ ನಿಧಾನಕ್ಕೆ, ತೊಂದರೆ ಇಲ್ಲ. ಅಪ್ಪ ಅಮ್ಮ ಓಟ್ ಹಾಕಿದ ದಿನಾನೇ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 7 ಗಂಟೆಗೆ ಓಟ್ ಹಾಕ್ಬಿಟ್ಟು ಬಂದೇ ಬಿಟ್ಟರು. ಅವತ್ತೇ ಅವ್ರಿಗೂ ನನ್ನ ಕಷ್ಟ ನೋಡಿ ಸಾಕಾಗ್ಬಿಟ್ಟಿತ್ತು. ಪಾಪ ಹೆಲ್ಪ್ ಮಾಡೋಣ ಬೇಗ ಮುಗ್ದೋಗ್ಲಿ ಅಂತ ಅವರು ಬಂದುಬಿಟ್ರು. ಇಲ್ಲಿ ನೋಡಿ ಅವ್ರು ಬರೋ ಅಷ್ಟರಲ್ಲಿ ಎಷ್ಟೋ ಬಟ್ಟೆಗಳನ್ನ, ಒಂದು ರೂಮ್ ಬಟ್ಟೆಗಳನ್ನ ಫುಲ್ಲು ವಾಶ್ ಮಾಡಿ ತಂದು ಈ ಥರ ಎಲ್ಲ ಫುಲ್ ಡಂಪ್ ಮಾಡಿಬಿಟ್ಟಿದ್ದೆ. ಇದೇ ನಾನು ಮಾಡಿದ ದೊಡ್ಡ ಮಿಸ್ಟೇಕು. ಫಸ್ಟು ವಾರ್ಡ್ರೂಬ್ಗಳನ್ನ ಕ್ಲೀನ್ ಮಾಡಿ ಒಂದೊಂದೇ ವಾರ್ಡ್ರೂಬ್ನ ಬಟ್ಟೆಗಳನ್ನ ಮಾತ್ರ ವಾಶ್ ಮಾಡಿ ಮತ್ತೆ ಅಲ್ಲೇ ಇಟ್ಬಿಟ್ಟಿದ್ರೆ ನನಗೆ ಅಷ್ಟು ರಿಸ್ಕ್ ಆಗ್ತಿರ್ಲಿಲ್ಲ. ನಾನು ಬದಲಿ ಮಾಡಬೇಕಿತ್ತು ಈ ಸರಿ. ಅವ್ರ ರೂಮ್ದು ನನಗೆ, ನನ್ನ ರೂಮ್ದು ಅವ್ರಿಗೆ. ಅದರಿಂದ ಎರಡೂ ವಾಶ್ ಮಾಡಿಬಿಟ್ರೆ ಎರಡೂ ಕಡೆಗೂ ಸ್ವಿಚ್ ಮಾಡಿಬಿಡ್ಬೋದು ಅಂತ ಹೇಳಿ ನಾನು ಪ್ಲ್ಯಾನ್ ಮಾಡಿದೆ. ಬಟ್
ಪ್ಲ್ಯಾನ್ ಎಲ್ಲ ಡಬ್ಬ ಥರ ವರ್ಕೌಟ್ ಆಗಿ ಎಲ್ಲ ಡಂಪ್ ಮಾಡಿದೆ ಹಾಸಿಗೆ ಮೇಲೆ. ಎಷ್ಟು ಮಡಚಿದ್ರೂ ಮುಗಿತಾ ಇಲ್ಲ, ಯಾವುದನ್ನು ಎಲ್ಲಿಗೆ ಸೇರಿಸ್ಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ನೋಡಿ. ಬರೋ 2 ವಾರ್ಡ್ರೋಬ್ನ ಖಾಲಿ ಮಾಡಿಬಿಟ್ಟೆ. ಒಂದೊಂದೇ ವಾರ್ಡ್ರೋಬ್ನ ಖಾಲಿ ಮಾಡಿ ಅಲ್ಲಿ ಒರೆಸಿ ಅಲ್ಲೇ ಇಟ್ಬಿಟ್ಟಿದ್ರೆ ನನಗಿಷ್ಟು ರಿಸ್ಕ್ ಆಗ್ತಾನೇ ಇಲ್ಲ. ಫ್ಯೂಚರಲ್ಲಿ ಯಾರಾದರೂ ಮಾಡ್ತಾಯಿದ್ರೆ ಹಂಗೆ ಮಾಡಿ, ಎರಡನ್ನೂ ಸ್ವಿಚ್ ಆನ್ ಆಮೇಲೆ ಮಾಡ್ಕೋಬೋದು ನೀವು ಬೇಕಾದರೆ. ಸೊ ಈ ಥರ ಬ್ಯುಸಿ ಇರೋ ಟೈಮಲ್ಲಿ ಹಿಂಗೆ ಮಾಡಿ ನನಗೆ ಇದಷ್ಟು ದೊಡ್ಡ ತಲೆನೋವಾಗೋಯ್ತು. ಈ ಬಟ್ಟೆ ನನಗೆ ಆಲ್ಮೋಸ್ಟ್ 2.5-3 ದಿನ ಆಗೋಯ್ತು. ಒಣಗ್ಸೋದಕ್ಕೆ ನಂಗೆ ತೊಂದರೆ ಆಗಲಿಲ್ಲ, ಸಿಕ್ಕಾಬಿಟ್ಟೆ ಬಿಸಿಲು ಹೊಡಿತಾಯಿತ್ತು. 2 ಅವರ್ಗೆ ಬಟ್ಟೆ ಒಣಗೋಗೋದು. ಬಟ್ ಒಣಗಿಸಿ ಒಂದೂವರೆ ದಿನದಲ್ಲಿ 2 ವಾರ್ಡ್ರೋಬ್ನ ಬಟ್ಟೆಗಳನ್ನ ಒಗೆದು ಒಣಗಾಕಿದ್ದೀನಿ. ಬಟ್ ಆದರೆ ಮಡ್ಚೋ ಕಾರ್ಯ ಇದೆಯಲ್ಲ, ಅದೇ 2 ದಿನ ಆಗೋಯಿತು. ಆಲ್ಮೋಸ್ಟ್ 3.5 ಡೇಸು ನನಗೆ ಇದರಲ್ಲೇ ಕಳೆದೋಗ್ಬಿಡ್ತು. ಸ್ಟಿಲ್ ನನಗೆ 2 ಕಡೆ ಸಮಾಧಾನನೇ ಇಲ್ಲ. ಮೊದಲೇ ಹೇಗಿಟ್ಟಿದ್ದೆ ಹಂಗೆ ಇಟ್ಬಿಡ್ಬೇಕಿತ್ತಪ್ಪ, ಯಾವ್ದು ಎಲ್ಲಿಡೋದು ಅಂತಲೇ ಗೊತ್ತಾಗ್ತಿಲ್ಲ. ಅಷ್ಟು ಗಡಿಬಿಡಿನಲ್ಲಿ ಕೊನೆಯಲ್ಲಿ ಹಿಗ್ಗ ಮುಗ್ಗ ಎಲ್ಲ ಕಡೆ ತುಂಬಿಸಿಟ್ಟೆ. ಮೇಲ್ಗಡೆ ಕೂಡ ಅಷ್ಟೇ, ಮೇಲ್ಗಡೆ ಎತ್ತಿಡೋದನ್ನು ಕೂಡ ಅಷ್ಟೇ, ತುಂಬ ಎಲ್ಲ ಮೇಲ್ಗಡೆ ಇಡೋದನ್ನೆಲ್ಲ ತುಂಬ ಡಂಪ್ ಮಾಡಿದ್ಮೇಲೆ ತುಂಬಾ ಜಾಗ ಇತ್ತು. ಇವಾಗ ನೋಡಿದ್ರೆ ಮತ್ತೆ ಕೆಳಗಡೆ ಇರೋದೆಲ್ಲ ಮೇಲ್ಗಡೆ ಇಟ್ಟಿದ್ದೀನಲ್ಲ, ಹಾಗಾಗಿ ಮತ್ತೆ ಎಲ್ಲ ತುಂಬೋಗ್ಬಿಟ್ಟಿದೆ. ಏನೋ ಒಟ್ಟಿನಲ್ಲಿ ಫುಲ್ಲು ನಮ್ಮನೆ ತುಂಬ್ದಂಗೆ ಇರಬೇಕು ಅಂತ ಅನಿಸುತ್ತೆ. ಏನು ಮಾಡೋದಕ್ಕಾಗೋದಿಲ್ಲ. ನೋಡೋಣ, ಇವಾಗ ಸದ್ಯಕ್ಕೆ ಹಿಂಗೆ ಮಾಡ್ಕೊಂಡಿದ್ದೀನಿ. ನನಗೇನಾದರೂ ಮತ್ತೆ ಬೇಜಾರಾಯಿತು ಅಂದರೆ ಮತ್ತೆ ತೊಗೊಂಡು ಬಂದು ಇವಾಗೇನು ಕ್ಲೀನ್ ಮಾಡಿಟ್ಟಿದ್ದೀನಲ್ವ, ಜಸ್ಟು ಈ ಕಡೆದನ್ನ ಆ ಕಡೆ ರೂಮ್ಗೆ, ಆ ಕಡೆದನ್ನ ಈ ಕಡೆ ರೂಮ್ಗೆ ಶಿಫ್ಟ್ ಮಾಡೋದೇನು ಕಷ್ಟ ಆಗೋದಿಲ್ಲ. ಸೊ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಇವಾಗ ಸದ್ಯಕ್ಕೆ ರೆಸ್ಟ್ ಮಾಡಿ ಚೆನ್ನಾಗಿ 1 ತಿಂಗಳು ಆಫ್ಟರ್ ದಟ್ ಅದನ್ನು ಯೋಚನೆ ಮಾಡ್ತೀನಿ. ಏಕೆಂದರೆ ತುಂಬ ಸಾಕಾಗ್ಬಿಟ್ಟಿದೆ ನನಗಂತೂ. ಸೊ ಇಷ್ಟು ಮಾಡೋದ್ರಲ್ಲೇ ನನ್ನ ಪೇಷನ್ಸ್ ಹೊರಟೋಗ್ಬಿಟ್ಟಿತ್ತು. ಸೊ ಇದೆಲ್ಲ ಆದಮೇಲೆ ನಾನು ತುಂಬ ಕಡಿಮೆ ಕ್ಲಿಪ್ಪಿಂಗ್ಸ್ಗಳನ್ನ ತೆಗೆದಿದ್ದೀನಿ. ಒಂದು 30 ಸೆಕೆಂಡ್ಸ್ 1 ನಿಮಿಷ ತೆಗೆದಿದ್ರೆ ಅದನ್ನು ಹಾಕಿದ್ದೀನಿ. ಯಾಕೆಂದರೆ ದಿನ ಹತ್ತಿರ ಆಗ್ತಾ ತುಂಬಾ ಟೆನ್ಷನ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಅಯ್ಯೋ ಇನ್ನೂ ಮುಗ್ದಿಲ್ಲ, ಇನ್ನು ಮೇಲ್ಗಡೆ ಎಲ್ಲ ಮುಗ್ದಿದೆ ಎಲ್ಲ ಕೂಡ, ಇನ್ನೂ ಕೆಳಗಡೆ ಎಲ್ಲ ಮುಗ್ದಿಲ್ಲ, ಇನ್ನು ಸೋಕೇಶ್ ಕ್ಲೀನ್ ಮಾಡಬೇಕು, ಅದು ಕ್ಲೀನ್ ಮಾಡಬೇಕು, ಚಿಕ್ಕ ಪುಟ್ಟದೆಲ್ಲ ಕ್ಲೀನ್ ಮಾಡಬೇಕು, ಅಡುಗೆ ಮನೆ ಡಬ್ಬಗಳೆಲ್ಲ ಫುಲ್ ಕ್ಲೀನ್ ಮಾಡಬೇಕು, ಈ ಥರ ತಲೆಯಲ್ಲಿ ಓಡ್ತಾ ಇತ್ತು. ಹಾಗಾಗಿ ಕ್ಲಿಪ್ಪಿಂಗ್ಸ್ ಎಲ್ಲ ಬಿಸಾಕಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೇನೆ ಹತ್ರ ಆಗ್ತಾ ಇನ್ನೊಂದು ತಲೆನೋವು ಏನು ಸ್ಟಾರ್ಟ್ ಆಯ್ತಪ್ಪ ಅಂತಂದರೆ, ನಾನು ಕ್ಲೀನ್ ಮಾಡೋದೆಲ್ಲ ನೋಡ್ತಾ ಇದ್ದಾಗ ನಮ್ಮ ಅಪಾರ್ಟ್ಮೆಂಟ್ ಅವರೆಲ್ಲ ಬಂದು ಹೋಗಿ ಮಾಡೋರೆಲ್ಲ ಏನು ಹೇಳೋಕ್ಕೆ ಶುರು ಮಾಡಿದ್ರು, ಇಷ್ಟೆಲ್ಲ ಮಾಡ್ತಾಯಿದ್ರೆ ಪೇಂಟ್ ಮಾಡಿಸೋದಲ್ವಾ, ಪೇಂಟ್ ಮಾಡಿಸಿಲ್ವಾ ಎಲ್ಲ ತುಂಬ ಗೀಚ್ಬಿಟ್ಟಿದ್ದಾರೆ, ಅಟ್ಲೀಸ್ಟ್ ಹಾಲು ಅಡುಗೆ ಮನೆಗಾದರೂ ಮಾಡಿಸ್ಕೊಳ್ಳಿ ಅಂತ ಒಂದು 3-4 ಜನ ಹೇಳಿದ್ರು. ನಮಗೆ ಅದೊಂದು ತಲೆನೋವು ಸ್ಟಾರ್ಟ್ ಆಯಿತು. ಏನಿದು ಎಲ್ಲರೂ ಬಂದವರು ಹೋದವರೆಲ್ಲ ಹಂಗೆ ಹೇಳ್ತಾ ಇದ್ದಾರೆ, ಏನು ಅಷ್ಟು ಅಸಹ್ಯವಾಗಿ ಕಾಣ್ತಾ ಇದೆಯಾ ಇದು ಅಂತ ಅನ್ಸೋಕ್ಕೆ ಶುರುವಾಯಿತು. ಆಮೇಲೆ ನಾವು ನೋಡಿದಾಗ ಮಕ್ಕಳೆಲ್ಲ ಪೆನ್ಸಿಲಲ್ಲೆಲ್ಲ ಗೀಚ್ಬಿಟ್ಟಿದ್ರು. ಹಾಗಾಗಿ ನಮಗೆ ಅಟ್ಲೀಸ್ಟ್ ಅಡುಗೆ ಮನೆ ಮತ್ತು ಹಾಲು ಅಡುಗೆ ಮನೆಗಾದರೂ ಪೇಂಟ್ ಮಾಡಿಸೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ನೋಡಿ ಹೇಗೆಲ್ಲ ಗೀಚಿದ್ದಾರೆ. ಆಮೇಲೆ ಯೂಟ್ಯೂಬಲ್ಲಿ ಸ್ವಲ್ಪ ಹ್ಯಾಕ್ಸ್ ಎಲ್ಲ ನೋಡಿಕೊಂಡು ಆದಷ್ಟು ಒಂದಷ್ಟು ಟೂತ್ ಪೇಸ್ಟು ಮತ್ತು ನಿಂಬೆಹಣ್ಣು ಅದೆಲ್ಲ ತೊಗೊಂಡು ಬ್ರಷ್ ತೊಗೊಂಡು ಉಜ್ಜಿದೆ. ಖಂಡಿತವಾಗ್ಲೂ ಹೋಯಿತು, ನಿಜವಾಗ್ಲೂ ಹೋಯಿತು. ತುಂಬ ಹ್ಯಾಕ್ಸ್ ವರ್ಕ್ ಆಯಿತು. ಟೂತ್ ಪೇಸ್ಟನ್ನು ಬ್ರಷಲ್ಲಿ ಎತ್ಕೊಂಡು ಹಲ್ಲು ಹೆಂಗೆ ಉಜ್ತೀವಿ ಹಂಗೆ ಉಜ್ಜಿದ್ರೆ ಗೋಡೆಯಲ್ಲಿರೋದು ಪೆನ್ಸಿಲ್ ಅದೆಲ್ಲ ಮಾರ್ಕ್ ಹೋಗುತ್ತೆ. ಮಾರ್ಕರಲ್ಲಿ ಮಾಡಿರ್ತಾರಲ್ಲ ಆ ಮಾರ್ಕ್ ಹೋಗುತ್ತೆ. ಕಂಪ್ಲೀಟಾಗಿ ಪೆನ್ನಲ್ಲಿ ಮಾಡಿರ್ತಾರಲ್ಲ ಅದೊಂದು ಸ್ವಲ್ಪ ಕಷ್ಟ, ಜಾಸ್ತಿ ಉಜ್ತಾ ಇರಬೇಕು. ಬಟ್ ತುಂಬ ಪೇಯ್ನ್ ಆಗುತ್ತೆ. ಅದೆಲ್ಲ ಮಾಡಿ ಸ್ವಲ್ಪ ಹೋಗಿಸ್ದೆ, ಆದರೂ ಕೂಡ ಪೇಂಟ್ ಮಾಡ್ದಂಗೆ ಕಾಣಿಸ್ತಾನೆ ಇರಲಿಲ್ಲ. ಸರಿ ಆಯಿತು, ಪೇಂಟ್ ಕೂಡ ಮಾಡಿಸ್ಬಿಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಕೆಳಗಡೆ ಮನೇಲಿ ಪೇಂಟ್ ಮಾಡ್ತಿದ್ರು, ಅಲ್ಲೋಗಿ ಕೇಳಿದ್ವಿ. ಅಲ್ಲಿ ಅವರು ನಿಯರ್ ಬೈ 4,500 ಹೇಳಿದ್ರು. ಬರೀ ಹಾಲು ಅಡುಗೆ ಮನೆಗೆ ಮಾತ್ರ. ನಮಗೆ ಟೆನ್ಷನ್ ಆಗೋಯ್ತು, ಇದೇನಪ್ಪ ಇದು ಇಷ್ಟೊಂದು ಹೇಳ್ತಾ ಇದ್ದಾರೆ ಅಂತ ಊರ ಕಡೆ ವಿಚಾರಿಸಿ ಅಲ್ಲಿಂದನಾದರೂ ಹೇಳೋಣ ಅಂತ ಹೇಳಿ ಫೋನ್ ಮಾಡಿದ್ವಿ, ಬರೋದಕ್ಕೆ ಅಂತ ಹೇಳಿ ಫೋನ್ ಮಾಡಿದ್ರೆ ಅವರು ಹೊರಗಡೆ ಹೊರಟೋಗ್ಬಿಟ್ಟಿದ್ರು. ಆಲ್ರೆಡಿ ಪೇಂಟ್ ಒಪ್ಕೊಂಡು ಹೊರಟೋಗಿದ್ರು. ನಮಗೆ ಶುಕ್ರವಾರ ಬಂದು ನಮಗೆ ಪೇಂಟಿಂಗ್ ಮಾಡೋದಕ್ಕೆ ಟೈಮ್ ಇರೋದು. ನಾವು ಮಾಡಿರೋದು ಬುಧವಾರ ನೈಟ್ ಮಾಡಿದ್ರೆ ಗುರುವಾರನೇ ಕಂಪ್ಲೀಟ್ ಎಲ್ಲ ಮಾಡಬೇಕಿತ್ತು ನಾವು. ಅಂದರೆ ಗುರುವಾರ ಕಂಪ್ಲೀಟಾಗಿ ಬಂದುಬಿಡ್ತಾರೆ ಪುರೋಹಿತರು. ಗುರುವಾರನೇ ಬಂದು ರೆಡಿ ಮಾಡ್ಕೋತೀನಿ ಅಂತ ಹೇಳಿದರು. 4-5 ಗಂಟೆಗೆ ಬರ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ಯಾವ ಪೇಂಟರು ಪೇಂಟ್ ಮಾಡ್ತಾಯಿದ್ದಾರೆ ನೀವೇ ನೋಡಿ. ನೀವು ನಗ್ತಿರೋ ಅಥವಾ ಏನು ಅನ್ಕೊತಿರೋ ನನಗೆ ಗೊತ್ತಿಲ್ಲ. ಟೈಮ್ ಇರಲಿಲ್ಲ. ಇಲ್ಲಿ ನಮ್ಮೂರಿಂದ ಒಬ್ಬರು ಬರ್ತೀನಿ ಅಂತ ಹೇಳಿದರು. ಅವರು ಮಗ ಕಾಲೇಜ್ಗೆ ಹೊರಟೋಗಿದ್ದ. ಅವನು ಬಂದು ನೈಟ್ ಅವರು ಕೊಟ್ಟು ಇರೋದು ಒಂದೇ ದಿನ, ಬುಧವಾರನೇ ಬಂದು ಪೇಂಟ್ ಫುಲ್ ಮಾಡಿ ಹೋಗಬೇಕು ಅವರು.
ಗುರುವಾರಕ್ಕೆ ಟೈಮ್ ಇಲ್ಲ. ಸೊ ಏನು ಮಾಡೋದು ಅಂತ ಹೇಳಿ ಇಮಿಡಿಯೇಟಾಗಿ ಬುಧವಾರ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಹೋಗಿ ಪೇಂಟ್ ಎಲ್ಲ ತೊಗೊಂಡು ಚೂಸ್ ಮಾಡಿಕೊಂಡು ಅಲ್ಲೇ ಕಲರ್ ಕೂಡ ಮಿಕ್ಸ್ ಮಾಡಿಕೊಂಡು ಬಂದೆ ನಾನು. ನಮ್ಮಪ್ಪ ಬೈತಿದ್ರು, ಅವ್ರಿಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ. ಎಲ್ಲ ಹುಡುಗನ ಥರ ಎಲ್ಲ ನಾನೇ ಮಾಡ್ತೀನಿ ಅಂತೇಳಿ ಇದೆಲ್ಲ ಆಗೋ ಕೆಲಸನ, ಪೇಂಟ್ ಮಾಡೋಕ್ಕಾಗತ್ತಾ ಇವಳ ಕೈನಲ್ಲಿ, ಹೇಳಿದ ಮಾತು ಕೇಳಲ್ಲ ಅಂದ್ಬಿಟ್ಟು ಕೆಳಗಡೆ ಎಲ್ಲ ಹೋಗಿ ವಿಚಾರಿಸ್ಕೊಂಡು ಬಂದರು. ಅವರು ಕೂಡ 6th ಅವ್ರದ್ದೇ ಪೇಂಟಿಂಗ್ ಇದೆ, ಅದಾದಮೇಲೆ ಬೇಕಾದರೆ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಸೊ ನಮಗೆ ಆಪ್ಷನ್ನೇ ಇರಲಿಲ್ಲ. ಸರಿ ಏನು ಮಾಡ್ತೀಯ ಮಾಡು ಅಂತ ಅಪ್ಪ ಕೋಪ ಮಾಡ್ಕೊಂಡು ಬಿಟ್ಬಿಟ್ರು. ಆಮೇಲೆ ನಿನ್ನ ಇಷ್ಟ ಅಂತ ಅವರು ಪೇಂಟ್ ಕಲರ್ ಕೂಡ ಮ್ಯಾಚ್ ಮಾಡೋದು ಕೂಡ ನೋಡಲಿಲ್ಲ. ಸರಿ ಅಂತ ಹೇಳಿ ನಾನೇ ಮ್ಯಾಚ್ ಮಾಡಿಸ್ಕೊಂಡು ಕಲರ್ ಮಾಡ್ಕೊಂಡು ಅವ್ರನ್ನೇ ಕರ್ಕೊಂಡೋಗಿ ಪೇಂಟ್ ಎಲ್ಲ ತೊಗೊಂಡು ಬಂದೆ. ನಾನು ಪೇಂಟ್ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಸೀಲಿಂಗಿಗೆ ಒಂಚೂರು ನಂಬಿಕೆ ಬಂತು ಅವ್ರಿಗೆ. ಓಮ್ ಏನೋ ಮಾಡ್ತಾಳೆ, ಕಂಪ್ಲೀಟ್ ಮಾಡ್ತಾಳೆ ಅಂತ. ಆಮೇಲೆ ಆ ಟೇಬಲೆಲ್ಲ ಒಂಚೂರು ತಳ್ಕೊಡೋದು ಎಳ್ಕೊಡೋದು ಅದೆಲ್ಲ ಮಾಡಿಕೊಡ್ತಾಯಿದ್ರು. ಆಮೇಲೆ ಇಲ್ಲಾಗಿದೆ ಪೇಂಟು, ಇಲ್ಲಾಗಿಲ್ಲ ಅಂತ ಅವರು ಗೈಡ್ ಮಾಡ್ತಾಯಿದ್ರು. ನನಗೆ ಸೀಲಿಂಗಿಗೆ ಪೇಂಟ್ ಮಾಡೋದು ಮಾತ್ರ ತುಂಬ ರಿಸ್ಕ್ ಅನ್ನಿಸ್ತು. ಅದನ್ನು ಬಿಟ್ಟು ಕೆಳಗಡೆ ಗೋಡೆಗೆಲ್ಲ ಆರಾಮಾಗಿ ಪೇಂಟ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಒಂದಷ್ಟು ಟೇಪ್ಗಳು, ಸ್ವಿಚ್ ಬೋರ್ಡ್ ಇರುತ್ತಲ್ಲ ಅದಕ್ಕೆಲ್ಲ ಒಂದಷ್ಟು ಟೇಪ್ ಅಂಟಿಸ್ಕೊಂಡ್ಬಿಟ್ಟು ಕೆಳಗಡೆಗೆಲ್ಲ ಒಂದಷ್ಟು ಉದ್ದಕ್ಕೂ ಪೇಪರ್ ಹಾಕೊಂಡ್ಬಿಟ್ರೆ ಅಥವಾ ಯಾವ್ದಾದ್ರು ವೇಸ್ಟ್ ಜಮಖಾನ ಸ್ಯಾರಿ ಬೇಡದಿರೋದು ಹಾಕೊಂಡ್ಬಿಟ್ರೆ ಚೆಲ್ಲುತ್ತೆ ಅಂತ ಹೇಳಿ ನೀಟಾಗಿ ಪೇಂಟ್ ಮಾಡ್ಬೋದು. ನಮಗೆ ಆ ಥರ ಅದನ್ನೆಲ್ಲ ಮಾಡೋ ಅಷ್ಟು ಟೈಮ್ ಇರಲಿಲ್ಲ. ಆಮೇಲೆ ತಿನ್ನೋರು ತೊಗೊಂಡು ಒರೆಸ್ಬಿಟ್ರೆ ಆಯಿತು ಅಂತ ಹೇಳಿ ಮುಗ್ಗ ಹೊಡೆದ್ವಿ. ಅದು ಹೇಳಿದ್ನಲ್ವ, ಒಂದು ದಿನದಲ್ಲೇ ನಮಗೆ ಟೈಮೇ ಇರಲಿಲ್ಲ ಅಂತ. ಸೊ ಹಾಗಾಗಿ ಅಲ್ಲಿ ಇಲ್ಲಿ ಸ್ವಲ್ಪ ಫಿನಿಶಿಂಗ್ ಕಡಿಮೆ ಆಗಿದೆ ಅನ್ನೋದು ಬಿಟ್ಟರೆ, ಟೈಮ್ ಇದ್ದು ನಿಧಾನಕ್ಕೆ ಒಂದೊಂದೇ ರೂಮ್ನ ಒಂದಿನ ತೊಗೊಂಡು ಹೊಡಿತೀವಿ ಅಂತ ಹೇಳಿದ್ರೆ ಪೇಂಟರ್ಗಳು ಹೇಗೆ ಮಾಡ್ತಾರೆ ಹಾಗೇನೆ ನಿಧಾನವಾಗಿ ನಾವು ಫಿನಿಶಿಂಗ್ ಕೊಟ್ಟು ಪೇಂಟ್ನ ಮಾಡಬಹುದು ಅನ್ನೋ ಅಷ್ಟು ಕಾನ್ಫಿಡೆನ್ಸ್ ನನಗೆ ಬಂತು. ನಾನು ಹಾಲ್ಗೆ ಸೀಲಿಂಗಿಗೆಲ್ಲ ಪೇಂಟ್ ಮಾಡಿದೆ. ನನ್ನ ಹಸ್ಬೆಂಡು ಅಡುಗೆ ಮನೆಗೆ ಪೇಂಟ್ ಮಾಡಿದ್ರು. ಮತ್ತು 2 ಬಾತ್ರೂಮ್ಗೂ ಕೂಡ ಉಳಿದಿರೋ ಬಣ್ಣ ಎಲ್ಲ ಇತ್ತು ಅಂತ ಹೇಳಿ 2 ಬಾತ್ರೂಮ್ಗೂ ಕೂಡ ನಾನೇ ಪೇಂಟ್ ಮಾಡಿದೆ. 2 ರೂಮ್ ಬಿಟ್ಟು ಇನ್ನೆಲ್ಲ ಕಡೆ ಪೇಂಟ್ ಆಯಿತು. ನೋಡೋಣ, ಹೋಮ ಎಲ್ಲ ಆದಮೇಲೆ ಅದು 2 ರೂಮ್ಗೂ ಕೂಡ ಕಂಪ್ಲೀಟ್ ಮಾಡಿಬಿಡಬೇಕು. ಏಕೆಂದರೆ ಮತ್ತೆ ಅದಕ್ಕೋಸ್ಕರ ಅಂತ ನಾವು ಮಾಡೋದಕ್ಕೂ ಹೋಗೋದಿಲ್ಲ. ಹಾಗಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಒಂದಷ್ಟು ಡಂಪ್ ಮಾಡೋವಂಥದ್ದೆಲ್ಲ ಇತ್ತು, ಅದನ್ನೆಲ್ಲ ತೊಗೊಂಡೋಗಿ ಡಂಪ್ ಮಾಡಿದ್ವಿ. ಹಾಗೆಯೇ ಬಿಂದಿಗೆ ಮತ್ತು ಚೆಂಬು ಬಿಂದಿಗೆ ಅದೆಲ್ಲ ತೊಗೊಳ್ಳೋದಿತ್ತು. ಅಲ್ಲಿಗೆ ಹೋಗಿ ಅದನ್ನು ಕೂಡ ಶಾಪ್ ಮಾಡಬೇಕಿತ್ತು. ನಮಗೆ ಅದೇ ತಲೆನೋವಾಗಿದ್ದು. ನನ್ನ ಹಸ್ಬೆಂಡ್ಗೆ ಒಂದು ದಿನ ಕೂಡ ರಜಾ ಇಲ್ಲ, ಸಾಟರ್ಡೆ ಕೂಡ ರಜಾ ಇಲ್ಲ, ಸಂಡೇ ಕೂಡ ವರ್ಕ್ ಮಾಡಬೇಕು ಅಂತ ಹೇಳಿಬಿಟ್ರು. ಅವ್ರಿಗೆ ನನಗೆ ಈ ಕಡೆ ಏನು ಶಾಪಿಂಗ್ ಮಾಡಿ ತಂದುಕೊಡ್ತಾರಲ್ಲ ಅದನ್ನು ತಂದುಕೊಡೋಕ್ಕಾಗ್ತಾಯಿಲ್ಲ. ಈ ಕಡೆ ಮನೆ ಕೆಲಸನೂ ಮಾಡೋಕ್ಕಾಗ್ತಿಲ್ಲ. ಬೆಳಗ್ಗೆ 8 ಗಂಟೆವರೆಗೆ ಏನು ಮಾಡಬಹುದು ಮನೆ ಕೆಲಸ ಅದನ್ನು ಮಾಡಿಕೊಡೋರು. ಬರ್ತಾ ಒಂದಿವೆ ಏನು ಶಾಪ್ ಮಾಡ್ಕೊಂಡು ಬರ್ಬೋದು ಅದನ್ನು ತೊಗೊಂಡು ಬರೋರು. ಬಂದಾದಮೇಲೆ 1 ಗಂಟೆ ರಾತ್ರಿವರೆಗೂ ನೋಡಿ ಈ ಥರ ಪೇಂಟ್ ಮಾಡಿಕೊಡ್ಬೇಕು, ಪೇಂಟ್ ಮಾಡಿಕೊಡೋರು. ಸೊ ಇಬ್ಬರು ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೀವಿ ನಿಜವಾಗ್ಲೂ. 1 ತಿಂಗಳಿಂದ ಇಬ್ಬರು ನಿದ್ರೆ ಮಾಡಿಲ್ಲ, ಅಷ್ಟೆಲ್ಲ ಶ್ರಮಪಟ್ಟು ಮಾಡಿದ್ದೀವಿ. ಎಸ್ಪೆಷಲಿ ನನ್ನ ಹಸ್ಬೆಂಡು ಒಂದು 15 ದಿವಸದಿಂದ ಅಂತೂ ನಿದ್ರೆನೇ ಮಾಡಿಲ್ಲ ಸರಿಯಾಗಿ. 1 ಗಂಟೆವರೆಗೂ ವರ್ಕ್ ಮಾಡೋದು, ಆಮೇಲೆ ಹೋಗಿ ಡ್ಯೂಟಿ ಮಾಡೋದು, ಹಿಂಗೆ ಇತ್ತು. ದೇವ್ರ ಮನೆ ಕೂಡ ಲಾಸ್ಟ್ ಟೈಮ್ ಶೂಟಿಂಗ್ ಹೋಗಿದ್ದೆ ಅಂತ ಹೇಳಿ ನಾನು ಅರ್ಧಂಬರ್ಧ ಕ್ಲೀನ್ ಮಾಡಿದ್ದೆ ನೋಡಿ. ಹಾಗಾಗಿ ಈಗ ಎಷ್ಟು ಕ್ಲೀನ್ ಆಗಿದೆ. ಎಲ್ಲ ತೆಗೆದು ಸರ್ಫ್ ನೀರು ಹಾಕಿ, ನಮ್ಮದು ವುಡ್ಡನ್ ದೇವ್ರ ಮನೆ ಆಗಿರೋದ್ರಿಂದ ಸರ್ಫಲ್ಲಿ ಒರೆಸಿ ನೀಟಾಗಿ ಒರೆಸಿ ಇಟ್ಟಿದ್ದೀನಿ. ಇದು ಕೂಡ ಒಂದು ಅರ್ಧ ದಿನ ಮುಕ್ಕಾಲು ದಿನನೇ ಹಿಡಿದೋಯ್ತು ನಮಗೆ. ಮಧ್ಯಾಹ್ನ ಮೇಲೆ ಸ್ಟಾರ್ಟ್ ಮಾಡಿಕೊಂಡೆ, ಸಂಜೆವರೆಗೂ ಕಂಪ್ಲೀಟ್ ಆಗೋಯಿತು. ಸೊ ದೇವ್ರ ಮನೆ ಕೂಡ ಸೊ ಆಲ್ಮೋಸ್ಟ್ ಬುಧವಾರ ಎಲ್ಲ ಕೆಲಸ ಕೂಡ ಕಂಪ್ಲೀಟ್ ಮಾಡಿಕೊಂಡೆ. ಸೊ ನಾವು ಅಂದ್ಕೊಂಡಿದ್ದ ದಿನ ಹತ್ತಿರ ಬಂದೇ ಬಿಡ್ತು. ಗುರುವಾರ ಆಲ್ಮೋಸ್ಟ್ ಗುರುವಾರನೂ ಕೂಡ ಬೆಳಗ್ಗೆ 2 ಬಾತ್ರೂಮ್ಗೂ ಪೇಂಟ್ ಮಾಡಿದ್ದೀನಿ ನಾನು. ಪೇಂಟ್ ಮಾಡಿ ಅನಂತರ ಮುಂದಿನ ಕೆಲಸ ಶುರು ಮಾಡಿದ್ದೀನಿ. ಗುರುವಾರ ಸಂಜೆ 6 ಗಂಟೆಗೆ ಪೌರೋಹಿತ್ಯ ಮಾಡೋ ಇಬ್ಬರು ಕೂಡ ಬಂದರು. ಇವರು ನಮ್ಮ ಅಮ್ಮನ ಸ್ವಂತ ಊರಿನವರೇ, ನಮಗೆ ಗೊತ್ತಿರೋರೆ. ಇವರೇ ನನಗೆ ಎಲ್ಲ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ತುಂಬ ಅಂದರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನೆಕ್ಸ್ಟ್ ವ್ಲಾಗು ಹೋಮದೇ ಬರುತ್ತೆ, ಕಾಯ್ತಾ ಇರಿ.